ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಕಾವ್ಯ ಅವ್ರು ಹೇಳಿದ ವಚನನೇ ತಗೊಳ್ಳೋಣ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಕಾಶಿ ಗೋಕರ್ಣ ಕೇದಾರ ಅಷ್ಟಾಷಷ್ಟಿ ತೀರ್ಥಂಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಮಾನವ ಜಗತ್ತು ತಳೆಯಬಹುದಾದಂತಹ ಅದ್ಭುತ ಭಕ್ತಿ ಜ್ಞಾನ ವೈರಾಗ್ಯದ ಫಲಗಳು 770 ಅಮರಗಣಗಳು. 12ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೇ ಬೀದರ್ ಜಿಲ್ಲೆಯಲ್ಲಿ, ಬೀದರ್, ಕಲಬುರಗಿ, ಸೊಲ್ಲಾಪುರ 3 ಜಿಲ್ಲೆಯನ್ನ ಆವರಿಸ್ಕೊಂಡು ಬೆಳೆದಂತಹ ಕಲ್ಯಾಣ. ಆ ಕಲ್ಯಾಣದಲ್ಲಿ ಹುಟ್ಟಿ ಬಂದಂತಹವರು ಈ ಶರಣರು. ಸಾವಿರಾರು ವಚನಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರದ್ದು ಒಂದೇ ಗುರಿ, ಅಂತರಂಗದಲ್ಲಿರುವ ಪ್ರತಿಯೊಬ್ಬರ ಅಂತರಂಗದಲ್ಲಿರುವ ಜಾತಿ ವರ್ಣ ವರ್ಗ ಲಿಂಗ ಭೇದವಿಲ್ಲದೆ, ಯಾವ ಭೇದವೂ ಇಲ್ಲದೆ ಪ್ರತಿಯೊಬ್ಬರ ಅಂತರಂಗದಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ಅರಿತು ಈ ಜನ್ಮ ಇರೋದ್ರೊಳಗೆ ಆನಂದಿಸ್ರಿ, ಅದು ಅವ್ರು ಕೊಡ್ತಕ್ಕಂತಹ ಕಾರ್ಯ ನಮಗೆ. ಅದಕ್ಕೆ ಅವ್ರು ಮೊದಲು ದೇವ್ರ ವಿಷಯದಲ್ಲಿ ನಮಗೊಂದು ಗಟ್ಟಿ ನಿಲುವನ್ನ ಹೇಳ್ಕೊಡ್ತಾರ. ಅವ್ರು ಲಿಂಗಾಚಾರ ಅಂತ ಬರುತ್ತೆ. ಲಿಂಗವನ್ನಲ್ಲದೆ ಅನ್ಯವನ್ನ ಅರಿಯದೆ ಹೋದೇ ಲಿಂಗಾಚಾರ, ಚನ್ನಬಸವಣ್ಣ ಹೇಳೋದು. ಹಾಗಾದ್ರೆ ಆ ಲಿಂಗ ಯಾವುದು, ಎಲ್ಲಿದ್ದಾನೆ, ಅದರ ಸ್ವರೂಪ ಏನು? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಅಂದ್ರೆ ಜಗತ್ತು ಎಷ್ಟಗಲ ಇದೆಯೋ, ಇನ್ನು ಜಗತ್ತಿಗಿಂತ ಅಗಲವಾದದ್ದು ಮುಗಿಲು, ಆಕಾಶ. ಅಂದ್ರೆ ಇಂಥ ಎಷ್ಟೋ ಜಗತ್ತುಗಳಿಗೆ, ಈ ನಮ್ದು ಭೂಮಿನೇ ಒಂದು ಜಗತ್ತು ಅಂದ್ಕೊಂಡ್ರೆ, ಇಂತಹ ಲಕ್ಷ ಕೋಟಿ, ಶತಕೋಟಿ, ಲಕ್ಷ ಕೋಟಿ, ಸಹಸ್ರ ಕೋಟಿ, ಇದೇನು ಅದಕ್ಕೇನು ಅಂದಾಜೆ ಇಲ್ಲ. ಅನಂತ ಕೋಟಿ ಅಂತ ಹೇಳ್ಬಿಟ್ರು ಮುಂಚೆ. ಅನಂತ ಕೋಟಿ ಬ್ರಹ್ಮಾಂಡಗಳಿಗೆಲ್ಲ ಆಶ್ರಯ ಕೊಟ್ಟು ತನಗೆ ಯಾವ ಆಶ್ರಯವೂ ಇಲ್ಲದಂತೆ ಎಲ್ಲದರೊಳಗೆ ವ್ಯಾಪ್ತನಾಗಿರುವ ಆ ಪರಮಾತ್ಮನನ್ನ ಬಸವಣ್ಣವರು ಎಲ್ಲ ಶರಣರು ವರ್ಣಿಸೋದು ಹೀಗೆ: ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಕಡೆಗೆಲ್ಲವನ್ನು ದಾಟಿ ನಿಮ್ಮಗಲ ಅಂದ್ಬಿಡ್ತಾರೆ. ಅದನ್ನೇ ಇಲ್ಲಿ ಬಾಲಸಂಗಯ್ಯ ಅಂತ ಹೇಳಿದ್ದಾರೆ. ನನಗನ್ನಿಸುತ್ತೆ ಇವು ಬಸವಣ್ಣವ್ರ ವಚನಗಳೇನೇನೋ ಅನ್ಸುತ್ತೆ. ಸ್ವಲ್ಪ ಶೈಲಿ ಬೇರೆ ಇದೆ, ಬಸವಣ್ಣವ್ರ ವಚನಕ್ಕಿಂತ ಭಿನ್ನವಾಗಿದೆ. ಅವ್ರ ಅಂಕಿತ ಬಸವಣ್ಣವ್ರಿಗೆ ಬಹಳ ಸಮೀಪ ಇದೆ. ಅಪ್ರಮಾಣ ಕೂಡಲ ಸಂಗಮ ದೇವ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಫಗು ಒಳಕಟ್ಟಿ ಅವರು ಮೊಟ್ಟ ಮೊದಲು ವಚನ ಪ್ರಕಟಣೆ ಮಾಡಿದ್ದು ಬಸವಣ್ಣವ್ರದಲ್ಲ, ಅಲ್ಲಮಪ್ರಭು ದೇವ್ರದಲ್ಲ. ಈ ಅಪ್ರಮಾಣ ಕೂಡಲ ಸಂಗಮ ದೇವನ ವಚನಗಳು ಅಂತಾನೆ ಪ್ರಕಟಿಸ್ತಾರ. ಯಾಕಂದ್ರೆ ಈ ಬಾಲಸಂಗಯ್ಯ ಅನ್ನೋರು ಯಾರು, ಯಾವ ಕಾಲಕ್ಕಿದ್ರು ಅಂತೇಳಿ ಅವ್ರಿಗೂ ಕೂಡ ಸಂಶಯ ಇತ್ತು. ಅದಕ್ಕೆ ಅವರು ಅಪ್ರಮಾಣ ಕೂಡಲ ಸಂಗಮ ದೇವನ ವಚನಗಳು ಅಂತಾನೆ ಪ್ರಕಟಿಸಿದ್ರು. ಆದ್ರೆ ಮುಂದೆ ಈಗ ಎಲ್ಲರೂ ನಂಬಿರೋ ಹಾಗೆ ಬಾಲಸಂಗಯ್ಯ ಅನ್ನುವಂತ ಒಬ್ಬ ಶರಣರಿದ್ರು. ಅವರು ಬಸವಣ್ಣವ್ರ ನಂತರ ಅಂತ ಕೆಲವರು ಭಾವಿಸ್ಕೊಂಡಿದ್ದಾರೆ. ಅವ್ರ ವಚನಗಳು ಕೆಲವು ಪರಿಚಿತ ವಚನಗಳು ಅಂದ್ರೆ, ಇದೊಂದು ಕಲ್ಲ ದೇವರು ದೇವರಲ್ಲ, ಒಂದು ತನ್ನ ತಾನರಿದು ತಾನಾರೆಂದು ತಿಳಿದಡೆ, ತನ್ನ ತಾನರಿದು ತನ್ನ ಅಜ್ಞಾನ ಆಶಾಪಾಶ ಅನಾಚಾರ ಅಸತ್ಯ ನಡೆನುಡಿಗಳ ತಾನರಿದು ತನ್ನ ಅಜ್ಞಾನ ಅವುಗಳನ್ನ ಅರಿಬೇಕು ಅಂತ ಹೇಳ್ತಾರೆ. ಬಹಳ ಅದ್ಭುತವಾದ ವಚನಗಳು. ಇನ್ನು ಹೆಚ್ಚಿನ ವಚನಗಳು ನಾವು ಓದಿಲ್ಲ. ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲಿ
ಅವ್ರದನ್ನ ಬಸವೋತ್ತರ ಯುಗ ಅಂದ್ರೆ ಬಸವಣ್ಣವ್ರ ನಂತರ ಬಂದಂತಹ ಶರಣರ ವಚನಗಳಲ್ಲಿ ಅವ್ರದನ್ನ ಪ್ರಕಟಿಸಿದ್ದಾರೆ. ಅವ್ರದ್ದು ವಚನಗಳು ಇನ್ನೂ ಹೆಚ್ಚಿನ ವಚನಗಳ ಅಧ್ಯಯನ ಮಾಡಬೇಕು, ಬಹಳ ಅದ್ಭುತವಾಗಿದೆ ಅಂತ ಹೇಳಿದ್ರೆ. ಆದ್ರೆ ನಮ್ಗೆ 12ನೇ ಶತಮಾನ ಶರಣರದ್ದು ಓದೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ, ಬರೆಯೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಹಾಗಾಗಿ ಅವ್ರ ವಚನಗಳ ಕಡೆಗೆ ಹೆಚ್ಚಿನ ಗಮನ ಹರ್ಸಕ್ಕಾಗಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ. ಈ ವಚನದಲ್ಲಿ ಅವ್ರು ಹೇಳೋದು ಸ್ಪಷ್ಟವಾಗಿ ಏನಂದ್ರೆ, ಇಲ್ಲಿ ಏನು ನೀವು ಮನುಷ್ಯ ಮಾಡ್ಕೊಂಡಂತ ದೇವರ ಕಲ್ಪನೆನೇ ಮನುಷ್ಯಂದು ಮೊದಲು. ಇನ್ ಯಾವ ಪ್ರಾಣಿಗಳು ದೇವರ ಕಲ್ಪನೆ ಮಾಡಕ್ಕಾಗಿಲ್ಲ. ಯಾವ ಮನುಷ್ಯನ ನಾವು ಬಂದ್ಬಿಟ್ಟು ಅದರಲ್ಲೂ ಕೂಡ ಮುಂದುವರೆದ ಮನುಷ್ಯ. ಕಾಡು ಮನುಷ್ಯರಿಗೆ ದೇವರ ಕಲ್ಪನೆ ಬಂದಿಲ್ಲ, ಬಂದಿದ್ರು ಕೂಡ ಕ್ಷುದ್ರ ದೇವತೆಗಳ ಕಲ್ಪನೆ ಮಾಡಿದರು. ಅಂದ್ರೆ ನಮ್ಮನ್ನು ರಕ್ಷಿಸ್ತಕ್ಕಂತ ದೇವಿ, ಆಕೆ ಬಲಿ ಕೊಡ್ಬೇಕು. ಎಷ್ಟೋ ಬುಡಕಟ್ಟು ಜನಗಳು ನರಬಲಿಯನ್ನು ಕೊಡ್ತಾ ಇದ್ರು, ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ಕೊಡೋದ್ ಬಿಟ್ಟು ಕೊಟ್ಟಾದ್ಮೇಲೆ ಮನುಷ್ಯರನ್ನ, ಅದರಲ್ಲೂ ಮನುಷ್ಯನ ಎಂತವ್ರನ್ನ ಅಂದ್ರೆ ಬಹಳ ಆರೋಗ್ಯ ಚೆನ್ನಾಗಿರ್ಬೇಕು, ದಷ್ಟಪುಷ್ಟವಾಗಿರ್ಬೇಕು, ಅಂಗವಿಕಲರಿರ್ಬಾರ್ದು, ಮತ್ತೆ ಗೊತ್ತಾಯ್ತಲ್ಲ. ಅದಕ್ಕೆ ಲಿಂಗಾನಂದ ಸ್ವಾಮಿಗಳು ಒಂದು ಒಳ್ಳೆ ಕಥೆ ಹೇಳೋರು, ಬಹಳ ಅದ್ಭುತವಾದ ಕಥೆ ಅದು. ಅವರು ಕಟ್ಟಿದ್ರು ಅಥವಾ ಎಲ್ಲಿಂದ ತಂದಿದ್ರು ಗೊತ್ತಿಲ್ಲ. ಒಬ್ಬ ರಾಜ ಇದ್ದ, ಹೇಮಂತ ರಾಜ ಅಂತ. ಅವನಿಗೊಬ್ಬ ನಿಜಗುಣಿ ಎನ್ನುವಂತ ಒಬ್ಬ ಮಂತ್ರಿ. ಅವನದು ಅಭ್ಯಾಸ ಏನಪ್ಪಾ ಮಂತ್ರಿದು ಅಂದ್ರೆ, ಏನೇ ಯಾರೇ ಹೇಳಿದ್ರು ಒಳ್ಳೇದಾಯ್ತು ಅಂತಿದ್ದ ಅವನು. ಆದದ್ದೆಲ್ಲ ಒಳ್ಳೇದಾಯ್ತು, ಜೋ ಕುಚ್ ಹುವಾ ಅಚ್ಚಾ ಕೆಲಿಯ ಹುವಾ, ಏನಾಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಿದ್ದ. ಏನ್ ಫುಡ್ ಇನ್ಸ್ಪೆಕ್ಟ್ರೆ ಹಿಂಗ್ ಹೇಳ್ತಿರ್ಬೇಕಾದ್ರೆ ಒಂದ್ ದಿವ್ಸ ರಾಜ ಮತ್ತು ಮಂತ್ರಿ ಇಬ್ರು ಬೇಟೆಗೆ ಹೋದ್ರು. ಬೇಟೆಗೆ ಹೋಗಿ ರಾಜ ಒಂದ್ ಕಡೆ ಹೋಗ್ಬಿಟ್ಟ, ಮಂತ್ರಿ ಒಂದ್ ಕಡೆ ತಪ್ಪಿಸ್ಕೊಂಡ್ಬಿಟ್ರು ಇಬ್ರು. ಆಗ ಬೇಟೆ ಆಡೋದು ಅವಾಗ ಮೌಲ್ಯ, ಅದನ್ನ ಪರಾಕ್ರಮ. ಆಮೇಲೆ ಅಷ್ಟೇ ಕಾಡು ಪ್ರಾಣಿಗಳು ಸಿಕ್ಕಾಪಟ್ಟೆ ಇರ್ತಿದ್ವು ಅವಾಗ. ಹಂಗಾಗಿ ಕಾಡು ಪ್ರಾಣಿಗಳನ್ನ ಬೇಟೆ ಆಡೋದು, ಹುಲಿ, ಚಿರತೆ, ಸಿಂಹ ಇವುಗಳನ್ನು ಹೊಡೆದ್ರಂದ್ರೆ ಬಹಳ ದೊಡ್ಡ ರಾಜ ಅಂತ. ಇವನು ಬೇಟೆ ಆಡಕ್ಕೆ ಹೋದ, ಮಂತ್ರಿ ಒಂದ್ ಕಡೆ ಹೋದ, ರಾಜ ಒಂದ್ ಕಡೆ ಹೋದ. ದಾರಿ ತಪ್ಪಿಸ್ಕೊಂಡ್ಬಿಟ್ರು. ಅವಾಗೇನು ಸೌಲಭ್ಯಗಳಿಲ್ವಲ್ಲ. ಸರಿ, ಮಂತ್ರಿ ಬೇಟೆ ಆಡ್ಕೊಂಡು ಬಂದ, ರಾಜನು ಬೇಟೆ ಆಡ್ಕೊಂಡು ಬಂದ. ಒಂದ್ ಕಡೆ ಏನೋ ಅದೃಷ್ಟವಶಾತ್ ಇಬ್ರು ಊರಿಗೆ ಬರೋ ದಾರಿಲಿ ಬರ್ತಿದ್ರು, ಅಂದ್ರೆ ರಾಜ್ಯಕ್ಕೆ ಬರೋ ದಾರಿನ ಇಬ್ರು ಹಿಡಿದ್ರು. ಒಂದ್ ಮರದ ಕೆಳಗಡೆ ಇಬ್ರು ಸಂಸಿದ್ರು. ತನ್ನ ಕತೆ ರಾಜ ಎಲ್ಲ ಹೇಳ್ದ. ಆ ರಾಜನ ಬೆರಳು ಒಂದು ಹೋಗ್ಬಿಟ್ಟಿತ್ತು, ಅದಕ್ಕೆ ಬಟ್ಟೆ ಕಟ್ಟಿದ್ದ ಅವನು, ಏನೋ ಹರಿದು ಬಟ್ಟೆ ಕಟ್ಟಿ ಸುತ್ಕೊಂಡಿದ್ದ. ಆಮೇಲೆ ಏನಾಯ್ತು ರಾಜರ ಎಲ್ಲ ಕತೆ ಹೇಳ್ದೆ. ಯಾವುದೊಂದು ಹುಲಿ, ಕ್ರೂರ ಹುಲಿಯನ್ನು ಹೊಡೆಯುವಾಗ ಅದು ದಾಳಿ ಮಾಡಿ ಅಥವಾ ಬಾಣದ್ದೇನೋ ವ್ಯತ್ಯಾಸ ಆಗಿ ಒಂದು ಹೆಬ್ಬಟ್ಟು ಹೋಗ್ಬಿಟ್ಟಿತ್ತು. ಆವಾಗ ಆಗ್ಲೂ ಕೂಡ ಹೆಬ್ಬಟ್ಟು ಹೋಯ್ತು ಮಂತ್ರಿ, ನಂದು ಬೆರಳು ಕತ್ತರಿಸ್ಬಿಟ್ಟಿದೆ ಅಂದಾಗ್ಲೂ ಒಳ್ಳೇದಾಯ್ತು ಅಂದ್ಬಿಟ್ಟು ಅವನು. ರಾಜನಿಗೆ ಎಷ್ಟು ಸಿಟ್ಟು ಬಂತು, ಇವನಂತ ಕ್ರೂರ ಮಂತ್ರಿ ಯಾರು ಇಲ್ಲ, ಇಟ್ಕೋಬಾರ್ದು ಇವನ್ನ ಅಂತೇಳಿ ರಾಜ್ಯಕ್ಕೆ ಹೋಗಿ, ಏ ಮಂತ್ರಿ, ನೀನು ಬಹಳ ಅಯೋಗ್ಯ ಇದೆಯಾ, ಹೋಗು, ಇವತ್ತಿಂದ ನಿನ್ ಮಂತ್ರಿ ಸ್ಥಾನ ಹೋಯ್ತು, ಮನೆಗೆ ಹೋಗನು. ಆಯ್ತು ರಾಜರೇ, ಒಳ್ಳೇದಾಯ್ತಂದ ಆಗ್ಲೂ ಆಗ್ಲೂ ಒಳ್ಳೇದಾಯ್ತಂದ. ಮೂರ್ಖ ಇದೆಯಾ ನೀನು, ಕೆಲಸ ಹೋದ್ರು ಒಳ್ಳೇದಾಯ್ತು ಅಂತೀಯಲ್ಲ, ಹೋಗು ಅಂತ ಹೋಗಿ ಮುಖ ತಿರ್ಗಿಸ್ಕೊಂಡು ಹೋದ ಸುಮ್ಮನೆ. ಇನ್ನೊಬ್ಬನ ಮಂತ್ರಿ ನೇಮಿಸ್ಕೊಂಡ ರಾಜ. ಅವನ್ ಸ್ವಲ್ಪ ಪುಕ್ಕಲ್ ಮಂತ್ರಿ, ಅವನು ಹೆದರಿಕೆ ಮಂತ್ರಿ. ಮತ್ತೆ ಬೇಟೆಗೆ ಹೋದ್ರು. ಬೇಟೆಗೆ ಹೋಗಿ ಮತ್ತೆ ಬೇಟೆ ಆಡುವಾಗ ಇಬ್ರು ದಾರಿ ತಪ್ಪಿಸ್ಕೊಂಡ್ರು. ಇವನು ರಾಜ ದಾರಿ ತಪ್ಪಿಸ್ಕೊಂಡು ದಾರಿ ಸಿಗ್ಲಾರ್ದೆ ಯಾವುದೋ ಒಂದು ಗುಡಿ, ಆ ಗುಡಿಲಿ ಹೋಗಿ ಮಲ್ಕೊಂಡ. ಹಾಳು ಗುಡಿ, ಅಲ್ಲೇನು ಯಾರು ಬಂದಿದ್ದ ಸೂಚನೆಗಳಿರ್ಲಿಲ್ಲ, ಯಾರು ಬಂದಿಲ್ಲ, ಕಾಡಲ್ಲಿದೆ, ಏನೋ ಭಯ ಇಲ್ಲ ಅಂತ ಹೇಳಿ ಗುಡಿಲೇ ಮಲ್ಕೊಂಡ. ಇನ್ನು ಬೆಳಗಾಗಿಲ್ಲ, ಇನ್ನು ಅಥವಾ ಚುಮ್ ಬೆಳಗಾಗ್ತಿದೇನೋ. ಮುಂಜಾವದಲ್ಲೇ ಯಾರೋ ಒಂದಷ್ಟು ಜನ ಬಂದ್ರು, ಇವನ್ ಮಲಗಿದ್ದವನ್ನೇ ಅನಾಮತ್ ಎತ್ಕೊಂಡ್ರು, ಹೋಗ್ಬಿಟ್ರು. ಅವ್ರು ಒಂದು ಬುಡಕಟ್ಟಿನ ಜನ. ಅವ್ರದ್ದೊಂದು ಪದ್ಧತಿ ಏನಿತ್ತಂದ್ರೆ ನರಬಲಿ ಕೊಡೋದು ಅವ್ರ ದೇವತೆಗೆ. ಇವನು ನೋಡಿದ್ರು, ಏನು ಒಳ್ಳೆ ಪೋಷಾಕಿದ್ದು, ಬಿಲ್ಲು ಬಾಣ ಇತ್ತು, ಗೊತ್ತಾಯ್ತು ರಾಜ ಇವನು ಅಂತೇಳಿ.
ರಾಜನ್ನೇ ಬಲಿ ಕೊಡೋಣ ಅಂತೇಳಿ ಎತ್ಕೊಂಡು ಹೋಗ್ಬಿಟ್ರು. ಸರಿ, ಆ ಬಲಿ ಇನ್ನೇನು ಒಂದು ಕತೆ ಮುಗೀತು. ದೇವ್ರ ಸ್ಮರಣೆ ಮಾಡ್ತಿದ್ದ. ಅಯ್ಯೋ ನನ್ನ ಕತೆ ಮುಗೀತಲ್ಲಪ್ಪ, ಇಂಥ ಸಾವು ಒಬ್ಬ ಸೈನಿಕನಿಗೆ, ರಾಜನಿಗೆ, ವೀರನಿಗೆ ಇಂಥ ಕೆಟ್ಟ ಸಾವು ಬರಬಾರ್ದು. ಅವನಿಗೆ ತುಂಬಾ ನೋವು ಅನ್ನಿಸ್ತು. ದೇವ್ರ ಸ್ಮರಣೆ ಮಾಡ್ಕೊಂಡಿದ್ದ. ಕೊನೆಗೆ ಪುರೋಹಿತರೆಲ್ಲ ಹೇಳಿದ್ರು, ಆಯ್ತು ಅವನ್ ಬಲಿ ಕೊಡೋದಾಯ್ತು, ಸ್ವಲ್ಪ ಅವಂದ ಅಂಗಾಂಗಗಳೆಲ್ಲ ಪರೀಕ್ಷೆ ಮಾಡ್ಬಿಡ್ರಪ್ಪ, ಯಾವುದು ಭಿನ್ನ ಆಗಿರ್ಬಾರ್ದು, ಹಂಗೇನಾರು ನೋಡ್ರಿ ಅಂತ ಅಂದ್ರು. ಎಲ್ಲ ಚೆಕ್ ಮಾಡ್ಕೊಂಡ್ ಬಂದು ಒಂದ್ ಬೆರಳು ಹೊಟ್ಟೋಗ್ಬಿಟ್ಟಿತ್ತು. ಓ ಇಲ್ಲ ಇಲ್ಲ, ಇವನ್ನ ಬಲಿ ಕೊಡಕ್ ಬರಲ್ಲ, ಅದು ಬಲಿ ಕೊಡಕ್ ಬರಲ್ಲ, ಬಿಟ್ಬಿಡಿ. ಸರಿ ಬಿಟ್ಟು ಕಳ್ಸಿದ್ರು. ಮತ್ ದಾರಿ ಹುಡ್ಕೊಂಡು ಊರಿಗೆ ಬಂದ. ಇವನ್ ಪುಕ್ಕಲ್ ಮಂತ್ರಿ ಇದ್ನಲ್ಲ, ಮುಂಚೆನೆ ಓಡ್ ಬಂದ್ಬಿಟ್ಟಿದೆ ಅವನು, ರಾಜ್ಯಕ್ಕೆ ಬಂದಿದ್ದ. ಬಂದವನೇ ಸಿಂಹಾಸನ ಮೇಲೆ ಕೂತ್ ಆ ಮಂತ್ರಿನ ಕರೆಸ್ದ. ಆ ಮಂತ್ರಿನ ಕರೆಸಿ, ನೀನ್ ಹೇಳಿದ್ ಬಹಳ ಒಳ್ಳೇದಾಯ್ತಪ್ಪ, ಅವತ್ ನನ್ ಬೆರಳು ಹೋಗದೆ ಹೋಗಿದ್ರೆ ಇವತ್ ನನ್ ಜೀವನೇ ಹೋಗ್ಬಿಡ್ತಿತ್ತು. ನನ್ ಬೆರಳು ಹೋಗಿದ್ರಿಂದನೇ ನನ್ ಜೀವ ಉಳಿತು. ಸರಿ ಮಂತ್ರಿ, ನನ್ ಬೆರಳು ಹೋದಾಗ ಆದದ್ದೆಲ್ಲ ಒಳಿತೆ ಆಯ್ತು ಅಂದೆಲ್ಲ, ಸರಿ ಒಳ್ಳೇದಾಯ್ತು ಅಂತಂದೆ, ನನಗೂ ಒಳ್ಳೇದಾಯ್ತು. ನಿನ್ ಕೆಲಸ ಹೋದಾಗ್ಲೂ ಒಳ್ಳೇದಾಯ್ತು ಅಂದಲ್ಲ ಪುಣ್ಯಾತ್ಮ, ನಿನ್ನ ಹೆಂಡತಿ ಮಕ್ಳನ್ನ ಹೆಂಗ್ ಸಾಕ್ತಿದ್ದೆ, ನಿನಗೆ ಚಿಂತೆ ಆಗಿಲ್ವ? ಇಲ್ಲ ರಾಜರೇ, ಅದು ಒಳ್ಳೇದಾಯ್ತು ನೀವು ಮಂತ್ರಿ ಪದವಿಯಿಂದ ತೆಗ್ದಿದ್ದು. ಯಾಕೆ ಅಂದ್ರೆ ಇನ್ನೊಂದ್ಸಾರಿ ನೀವು ನನ್ನನ್ನೇ ನಾನ್ ನಿಮ್ ಮಂತ್ರಿ ಆಗಿದ್ರೆ ಬೇಟೆಗೆ ಕರ್ಕೊಂಡು ಹೋಗ್ತಿದ್ರ, ಇಬ್ರು ದಾರಿ ತಪ್ಪಿಸ್ಕೊಂತಿದ್ವಾ, ಅವ್ರಿಬ್ರನ್ನೂ ಎತ್ಕೊಂಡು ಹೋಗ್ತಿದ್ರು, ನಿಮ್ ಬೇಡವಾಗಿದ್ದಕ್ಕೆ ನಿಮ್ಮನ್ ಬಿಡ್ತಿದ್ರು, ನಾನು ಮನೆ ಕೊಡ್ತಿದ್ದೆ. ಅದಕ್ಕೆ ನೀವ್ ಕೆಲ್ಸದಿಂದ ತೆಗ್ದಿದ್ದೆ ಒಳ್ಳೇದಾಯ್ತು ಅವನ್ನ, ಮತ್ ಅವನನ್ನೇ ನೇಮಕ ಮಾಡ್ಕೊಂಡಂತೆ. ಹಂಗೆ ನಾವು ಜೀವನದಲ್ಲಿ ಕೆಲವು ಘಟನೆಗಳು ನೋಡೋದಕ್ಕೆ ದೇವ್ರು ನಮಗೆ ಬಹಳ ಶಿಕ್ಷೆ ಕೊಡ್ತಿದ್ದಾನೆ, ಬಹಳ ಹಿಂಸೆ ಕೊಡ್ತಿದ್ದಾನೆ, ದೇವ್ರು ಕೆಟ್ಟವನು, ಅವನೇನ್ ಸರಿ ಇಲ್ಲ, ಅವನ್ ಕ್ರೂರಿ, ಕರುಣಿನೇ ಅಲ್ಲ ಅಂತ ಎಲ್ಲ ಬೈತಿರ್ತಾರೆ. ಆದ್ರೆ ಜಗತ್ತಿನಲ್ಲಿ ಪರಮಾತ್ಮ ಕರ್ಮಾಧ್ಯಕ್ಷ ಅಷ್ಟೇ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪರಮಾತ್ಮ ಸಾಪೇಕ್ಷ ಅಲ್ಲ, ನಿರಪೇಕ್ಷ. ಏನಂತ ಹೇಳ್ಬೇಕು? ನಿರಪೇಕ್ಷ. ಏನಾದ್ರು ರಿಲೇಟಿವಿಟಿ ಅವನು ಐನ್ಸ್ಟೀನ್ ಒಂದು ಮಂಡಿಸಿದ ಥಿಯರಿ ಆಫ್ ರಿಲೇಟಿವಿಟಿ, ಅಂದ್ರೆ ಸಾಪೇಕ್ಷ ಸಿದ್ಧಾಂತ. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ರಿಲೇಟಿವಿಟಿ, ಥಿಯರಿ ಆಫ್ ರಿಲೇಟಿವಿಟಿ. ಆದ್ರೆ ಪರಮಾತ್ಮ ಮಾತ್ರ ಇರ್ರಿಲೇಟಿವಿಟಿ. ಅವನು ಯಾರಿಗೂ ಅವನವರು ಪರವರು ಅಂತ ಭಿನ್ನ ಇಲ್ಲ. ಇವನ್ ದೇವ್ರನ್ನ ಒಪ್ಪಲ್ಲ, ಇವನ್ ಮಹಾಕ್ರೂರಿ ಇದ್ದಾನೆ, ಅವನಿಗೂ ಏನ್ ಸಿಗ್ಬೇಕೋ ಸಿಕ್ಕೇ ಸಿಗುತ್ತೆ. ಅವನು ಎಷ್ಟು ದಿವಸ ಬದುಕ್ಬೇಕು ಅಷ್ಟೇ ಬದುಕ್ತಾನೆ. ಪರಮಾತ್ಮನ ಹಾಡಿ ಹೊಗಳಿ ಸಹಸ್ರನಾಮ ಹೇಳಿ ಕರುಣಿ ಅಂತ ಹೊಗಳಿ, ಕರುಣಾ ಸಾಗರ ಅಂದ್ರು ನಮಗೆ ಬರೋ ಕಷ್ಟಗಳೇನು ತಪ್ಪಲ್ಲ, ಗೊತ್ತಾಯ್ತಲ್ವಾ? ಹಾಗಾದ್ರೆ ಪರಮಾತ್ಮನ ಪೂಜಿಸ್ಬೇಕು ಯಾಕೆ ಅಂತ ಕೇಳ್ತಾನೆ. ಅವನು ಕರುಣಾ ಸಾಗರ ಯಾಕೆ ಪೂಜಿಸ್ಬೇಕು ಪರಮಾತ್ಮನನ್ನ? ಪರಮಾತ್ಮನಿಗೋಸ್ಕರ ಅಲ್ಲ. ಉಪವಾಸ ಆಗ್ಲಿ, ಪೂಜೆ ಆಗ್ಲಿ, ಧ್ಯಾನ ಆಗ್ಲಿ, ಜಪ ಆಗ್ಲಿ, ಏನೇ ಮಾಡಿದ್ರು ಇದು ಯಾರಿಗೋಸ್ಕರ? ಇದು ನಮ್ಮ ಉದ್ಧಾರಕ್ಕೋಸ್ಕರ, ನಮ್ಮ ಆತ್ಮ ಜಾಗೃತಿಗೋಸ್ಕರ, ನಮ್ಮ ವಿಲ್ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ, ನಮ್ಮ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳನ್ನ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರನೇ ಹೊರತು ಪರಮಾತ್ಮನಿಗೋಸ್ಕರ. ಕೆಲವರು ಪೂಜೆ ಬಿಟ್ಬಿಟ್ರೆ ಪರಮಾತ್ಮ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ನೋ, ಅವ್ನು ಪೂಜೆ ಬಿಟ್ಟರು ಬೇಜಾರು ಮಾಡ್ಕೊಳಲ್ಲ. ನೀ ಸಹಸ್ರ ಪುಷ್ಪಾರ್ಚನೆ, ಸಹಸ್ರ ಬಿಲ್ಲಾರ್ಚನೆ ಮಾಡಿದ್ರು ಅವನೇನು ನಿಮ್ಮ ಪೂಜೆ ಮನಸೋತು, ಈಗ ನಿಮ್ಮ ರಾಜಕಾರಣಿಗಳು ಹೆಂಗೆ ಸ್ಯಾಂಕ್ಷನ್ ಮಾಡ್ಬಿಡ್ತಾರಲ್ಲ ಹಂಗ್ ಮಾಡಲ್ಲ, ಗೊತ್ತಾಯ್ತಲ್ಲ? ನಾವು ಮಾಡಿದ ಧರ್ಮ ಕರ್ಮಗಳಿಗೆ ಅನುಸಾರವಾಗಿ ಫಲ ಬರ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಕೆಟ್ಟ ಕೆಲಸ ಇರಲಿ, ಒಳ್ಳೆ ಕೆಲಸ ಇರಲಿ, ಎರಡೂ ಕೂಡ ಅವುಗಳು ತಮ್ಮದೇ ಆದಂತಹ ಫಲವನ್ನ ಪಡೀತವೆ. ಪಾಪದಲ್ಲೂ ಕೂಡ ಅನೇಕ ಭಾಗಗಳನ್ನು ಮಾಡ್ತಾರೆ. ವೈಯಕ್ತಿಕ ಪಾಪ, ಸಾಮಾಜಿಕ ಪಾಪ, ರಾಷ್ಟ್ರೀಯ ಪಾಪ ಅಂತೇಳಿ 3 ಭಾಗ ಮಾಡ್ತಾರೆ. ಮಾತಾಜಿಯವರು 3 ಭಾಗ ಮಾಡ್ತಾರೆ. ವೈಯಕ್ತಿಕ ಪಾಪ ಅಂದ್ರೇನು? ದುಶ್ಚಟಗಳನ್ನ ಮಾಡ್ತೀವಲ್ಲ, ಅದು ವೈಯಕ್ತಿಕ ಪಾಪ. ಬೇಡಿ ಸಿಗರೇಟ್ ಸೇದೋದು, ಕುಡಿಯೋದು, ಇಂಥದ್ದೆಲ್ಲ ಮಾಡಿ ಆರೋಗ್ಯ ಕೆಡಿಸ್ಕೊಂಡ್ರೆ ಅದು ವೈಯಕ್ತಿಕ ಪಾಪ. ಆಮೇಲೆ ಅಸ್ವಚ್ಛತೆ, ಬೇಜವಾಬ್ದಾರಿತನ, ಸಿವಿಕ್ ಸೆನ್ಸ್, ಕಾಮನ್ ಸೆನ್ಸ್ ಇಲ್ಲದೆ ಕೂಗಾಡೋದು, ಹೊಲಸು ಮಾಡೋದು, ಸಿಕ್ಕಲ್ ಕಸ ಒಗೆಯೋದು, ಇವೆಲ್ಲ ಮಾಡ್ತೀವಲ್ಲ, ಇದು ಸಾಮಾಜಿಕ ಪಾಪ. ರಾಷ್ಟ್ರಕ್ಕೆ ಮಾಡುವ ದ್ರೋಹ ಅಂದ್ರೆ ಬೇರೆ ರಾಷ್ಟ್ರದವ್ರ ಜೊತೆ ಕೈ ಕೂಡಿಸಿ ನಮ್ಮ ರಾಷ್ಟ್ರಕ್ಕೆ ದ್ರೋಹ ಮಾಡೋದು, ದುಡ್ಡಿಗಾಗಿ ಸ್ಮಗ್ಲಿಂಗ್ ಮಾಡೋದು,
ಭ್ರಷ್ಟಾಚಾರ ಮಾಡೋದು, ಆ ಪ್ರಜೆಗಳ ಹತ್ರ ಲಂಚ ತಗೊಳ್ಳೋದು, ಇದೆಲ್ಲ ಇದೆಯಲ್ಲ, ಇದು ರಾಷ್ಟ್ರೀಯ ಪಾಪ. ಇದರಲ್ಲಿ ಯಾವ್ದು ಮಾಡಿದ್ರೂ ನಾವು ಶಿಕ್ಷೆಯನ್ನು ಅನುಭವಿಸ್ಲೇಬೇಕು. ಅಂದ್ರೆ ಈಗ ಅಂಗವಿಕಲರಾಗಿ ಹುಟ್ಟೋದು, ಆಮೇಲಿಂದ ಶುಗರು ಸಣ್ಣದ್ರಲ್ಲಿ, ಇವತ್ತು ಮೇಡಮ್ ಅವ್ರು ಹೇಳ್ತಾ ಇದ್ರು 1.5 ವರ್ಷದ ಮಗುಗೆ ಶುಗರ್ ಅಂತೆ, 350 ಇರುತ್ತಂತೆ. ಇನ್ಸುಲಿನ್ 3 ಹೊತ್ತು ಇನ್ಸುಲಿನ್ ಕೊಡ್ಬೇಕು. ಏನ್ ಗತಿ ಆಗ್ಬೇಕು ಪಾಪ. ಅದು ವೈಯಕ್ತಿಕ ಪಾಪದ್ದದು. ಅಂದ್ರೆ ಹಿಂದಿನ ಜನ ಸಾಯುವಾಗ ಇನ್ಸುಲಿನ್ ಚುಚ್ಕೊಂಡು ಅಂಗಾಂಗಗಳು ವೀಕ್ ಆಗಿರ್ತವೆ. ಅದೇ ಮುಂದಿನ ಜನ್ಮಕ್ಕೂ ಮುಂದುವರಿಯುತ್ತೆ, ಅದೇನು ಸುಳ್ಳಲ್ಲ. ಆದ್ರಿಂದ ನಾವು ಪಾಪ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪುಣ್ಯದ ಕೆಲಸವನ್ನು ಮಾಡೋಣ. ಆಗದೆ ಹೋದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡ. ನಾವು ನಮ್ಮ ಪಾಡಿಗೆ ನಾವು ಆನಂದವಾಗಿ ಬದುಕೋಣ, ಪರಮಾತ್ಮನ ಸ್ಮರಣೆ ಮಾಡ್ತಾ ಇರೋಣ. ಸಮಾಜಕ್ಕಾಗ್ಲಿ ದೇಶಕ್ಕಾಗ್ಲಿ ದ್ರೋಹ ಮಾಡೋದು ಬೇಡ. ವೈಯಕ್ತಿಕ ಪಾಪದಲ್ಲಿಯೂ ಕೂಡ ದುಶ್ಚಟಗಳನ್ನ ಮಾಡಬಾರ್ದು, ಅದರಿಂದ ಆರೋಗ್ಯಕ್ಕೆ ಕೇಡಾಗತ್ತೆ. ಆದ್ರಿಂದ ಅವುಗಳನ್ನ ಎಚ್ಚರಿಕೆಯಿಂದ ಇದ್ರೆ ಆವಾಗ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವನೋಡ ಅಪ್ರಮಾಣ ಕೊಡಲು ನಮ್ಮ ದೇವ. ಎಲ್ಲಾ ದೇವರುಗಳನ್ನ ಒತ್ತಟ್ಟಿಗೆ ಇಟ್ಟು ಸರಿಸಿ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನ ಅರಿಲಿಕ್ಕೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಅದನ್ನ ನೋಡ್ತಾ ಅದನ್ನೇ ಕನ್ನಡಿಯನ್ನಾಗಿ ಮಾಡಿಕೊಂಡು ಪರಮಾತ್ಮನನ್ನ ಅರಿಯೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.